ಈ ತಿಂಗಳು ಅಂತ್ಯದೊಳಗೆ ಮಹಾಲಕ್ಷ್ಮಿ ಯೋಗ ಕಟಕ ಸೇರಿ ಈ 5 ರಾಶಿಯವರಿಗೆ ಅದೃಷ್ಟ ಅಂತಸ್ತು. ಮಣ್ಣಿನ ಹಬ್ಬದಂದು ಮಹಾಲಕ್ಷ್ಮಿ ಯೋಗ. ಮೇ 31ರಂದು ಮಹಾಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವುದು. ಇದು ಕೆಲ ರಾಶಿಯವರಿಗೆ ಅವರ ಜೀವನದ ದಿಕ್ಕುಗಳೇ ಬದಲಾಗುತ್ತದೆ. ಸಕಲ ಸೌಕರ್ಯಗಳನ್ನು ನೀಡಲಿದೆ. ಆ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುದು, ಇದರಲ್ಲಿ ನಿಮ್ಮ ರಾಶಿಯು ಇದೆಯಾ ಅಂತ ನೋಡೋಣ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಅಥವಾ ನೀವು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತರು, ದೈವಜ್ಞ ಗುರುಗಳು, ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕರೆ ಮಾಡಿ ನಿಮ್ಮ ಜಾತಕದ ವಿಶ್ಲೇಷಣೆಗಳನ್ನು ಮಾಡಿಸಿಕೊಳ್ಳಬೇಕು ಅಂದರೆ ಜನ್ಮ ದಿನಾಂಕವನ್ನು ತಿಳಿಸಿ ಸಾಕು. ಮುಂದಿನ ಭವಿಷ್ಯವನ್ನು ನಿಖರವಾಗಿ ಉಚಿತವಾಗಿ ಹೇಳುತ್ತಾರೆ. ಮೇ 31ರವರೆಗೂ ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ಮೇ 30ರಂದು ಕಾರ ಹುಣ್ಣಿಮೆ ಅಥವಾ ಮಣ್ಣಿನ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಂದು ಮಣ್ಣಿನಿಂದ ಮಾಡಿದ ಎತ್ತುಗಳಿಗೆ ರೈತರು ಪೂಜೆ ಸಲ್ಲಿಸಲಾಗುವುದು. ಈ ದಿನ ಜ್ಯೋತಿಷ್ಯದಲ್ಲಿ ವಿಶೇಷ ಯೋಗವೆಂದು ರೂಪುಗೊಳ್ಳುವುದು. ಅದು ಮಹಾಲಕ್ಷ್ಮಿ ಯೋಗ. ಮೇ 31ರಂದು ಚಂದ್ರಗ್ರಹ ವೃಶ್ಚಿಕ ರಾಶಿಗೆ ಸಾಗುವುದು. ವೃಶ್ಚಿಕ ರಾಶಿಯನ್ನು ಮಂಗಳ ಗ್ರಹ ಆಳುತ್ತದೆ. ಮಂಗಳನ ರಾಶಿಯಲ್ಲಿ ಚಂದ್ರ ಸಾಗುವುದರಿಂದ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳುವುದು. ಈ ಯೋಗ ಜಾತಕದಲ್ಲಿ ಬಲವಾಗಿರುವ ರಾಶಿಯವರಿಗೆ ಹಠಾತ್ ಧನಲಾಭ, ಸಂಪತ್ತು, ಸೌಕರ್ಯಗಳು ವೃದ್ಧಿ ಆಗುತ್ತದೆ. ವೃತ್ತಿಪರ ಪ್ರಗತಿ ಕಂಡುಬರುವುದು. ಹಾಗಾದರೆ ಮಹಾಲಕ್ಷ್ಮಿ ಯೋಗದಿಂದ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುದು ಎಂದು ನೋಡೋಣ. ಮೊದಲನೇದಾಗಿ ಕಟಕ ರಾಶಿ. ಹುಣ್ಣಿಮೆ ಹಬ್ಬದಂದು ವಿಶೇಷ ಪ್ರಯೋಜನಗಳನ್ನು ಸಲ್ಲಿಸಿ. ಈ ಸಮಯದಲ್ಲಿ ಮಂಗಳನ ಕೃಪೆ ನಿಮ್ಮ ಮೇಲಿರುವುದು. ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳಿಂದ ಉತ್ತಮ ಲಾಭಗಳು ಪಡೆಯುತ್ತೀರಿ. ಎರಡನೆಯದು ತುಲಾರಾಶಿ. ಮಹಾಲಕ್ಷ್ಮಿ ಯೋಗ ತುಲಾರಾಶಿಯವರನ್ನು ಬಹಳ ಚೆನ್ನಾಗಿ ಬೆಳೆಸುತ್ತದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಿರಿ. ಕೆಲಸದಲ್ಲಿ ನಿಮ್ಮ ಶ್ರಮದ ಫಲ ದುಪ್ಪಟ್ಟು ಆಗುತ್ತದೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ದಿಗ್ಗುಣವಾಗುತ್ತದೆ. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗದಿಂದ ಅದೃಷ್ಟ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಸ್ಥಗಿತಗೊಂಡ ಎಲ್ಲ ಕೆಲಸಗಳಲ್ಲೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಕಾಣುವಿರಿ. ಕೆಲಸ ಮಾಡುವವರಿಗೆ ಬಡ್ತಿ ಅಥವಾ ಪ್ರಮುಖ ಜವಾಬ್ದಾರಿಗಳು ಸಿಗಬಹುದು. ಮನೆಯ ವಾತಾವರಣದಲ್ಲಿ ಶಾಂತಿ, ನೆಮ್ಮದಿಯಾಗಿರುತ್ತೀರಿ. ಮಕರ ರಾಶಿಯವರಿಗೂ ಕೂಡ ಮಹಾಲಕ್ಷ್ಮಿ ಯೋಗ ದುಡ್ಡು ಲಾಭ ತಂದುಕೊಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಯಶಸ್ಸು ನಿಮ್ಮದಾಗಲಿದೆ. ಕೆಲಸದಲ್ಲಿ ಕೆಲಸದ ಹೊರೆ ಕಡಿಮೆಯಾಗುತ್ತದೆ. ನೀವು ಯಾವುದೇ ಯೋಜನೆಯನ್ನು ಮಾಡಿದ್ದರೆ ಅದನ್ನು ನಿಭಾಯಿಸುವುದು ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತದೆ. ಈ ಸಮಯದಲ್ಲಿ ಆರೋಗ್ಯ ಎಲ್ಲದಕ್ಕೂ ಸಹಕರಿಸುತ್ತದೆ. ಮೀನರಾಶಿಯವರಿಗೂ ಕೂಡ ಶುಭ ಯೋಗ, ಮಹಾಲಕ್ಷ್ಮಿ ಯೋಗ ಫಲಗಳು ನೀಡುತ್ತದೆ. ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ನೀವು ಕಾಣುವಿರಿ. ನಿಮ್ಮ ಎಲ್ಲ ಕಾರ್ಯಗಳನ್ನು ಲಾಭ ತಂದುಕೊಡುತ್ತದೆ. ಇನ್ನು ಉಳಿದ ಯಾವುದೇ ರಾಶಿಗಳ ಸಂಪೂರ್ಣವಾಗಿ ಭವಿಷ್ಯವನ್ನು, ನಿಖರ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಉಚಿತವಾಗಿ ಹೇಳುತ್ತಾರೆ. ಉಚಿತ ಪರಿಹಾರ, ಖಚಿತ ಭವಿಷ್ಯ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ.